ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 15ನೇ ವರ್ಷದ ಬೇಸಿಗೆ ರಜೆ ಶಿಬಿರ 2024 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಕರವೆಯಿಂದ ತಾಲೂಕಿನಲ್ಲಿ ಮುಂದುವರೆದ ಅನ್ಯ ಭಾಷೆಗಳ ನಾಮಫಲಕ ತೆರವು ಅಭಿಯಾನ. ಶಿರಗುಪ್ಪಿ ಜುಗುಳದಲ್ಲಿ ಇಂದು ಕಾರ್ಯಾಚರಣೆ. ಕಾಗವಾಡ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಘಟಕದಿಂದ ನಿನ್ನೆಯಿಂದ ಪ್ರಾರಂಭಗೊಂಡಿರುವ ಅನ್ಯ ಭಾಷೆಗಳ ನಾಮಫಲಕ ತೆರವು ಅಭಿಯಾನ ಇಂದು ಶಿರಗುಪ್ಪಿ ಮತ್ತು ಜುಗುಳ ಗ್ರಾಮದಲ್ಲಿ ಮುಂದುವರೆದಿದ್ದು, ಅನ್ಯ ಭಾಷೆಗಳ ನಾಮಫಲಕಗಳನ್ನು ತೆರವುಗೊಳಿಸಲಾಗುತ್ತಿದೆ. ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವಾನಂದ ನವಿನಾಳೆ ಮಾತನಾಡಿ, ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ಎಂಬ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಕಡ್ಡಾಯವಾಗಿ 60% ಕನ್ನಡ ಫಲಕಗಳನ್ನು ಅಳವಡಿಸಲು ಆದೇಶ ಮಾಡಿದೆ. ಈ ನಿಟ್ಟಿನಲ್ಲಿ ಎಲ್ಲ ಅಂಗಡಿಗಳ ಮೇಲಿನ ಅನ್ಯ ಭಾಷೆಗಳ ಫಲಕಗಳನ್ನು ತೆರವುಗೊಳಿಸಲಾಗುತ್ತಿದೆ ಎಂದರು. 6-7 ವರ್ಷಗಳು ಕಳೆದರೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾಗವಾಡ ತಾಲೂಕಾ ಘಟಕದ ಅಧ್ಯಕ್ಷರಾಗಿದ್ದ ಸನ್ಮಾನ್ಯ ಶ್ರೀ ಸಿದ್ದಣ್ಣ ಒಡೆಯರ್ ಅವರ ನೇತೃತ್ವದಲ್ಲಿ ಇಲ್ಲಿ ತಾಲೂಕು ಆಡಳಿತದ ಕಿವಿಹಿಡುವಂಥ ಕೆಲಸ ಕಳೆದ 6 ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಆದರೆ ಇಲ್ಲಿವರೆಗೆ ಈ ತಾಲೂಕು ಆಡಳಿತ ನಿದ್ದೆಯಲ್ಲಿತ್ತು. ಈಗ ಘನ ಸರ್ಕಾರದ ಆದೇಶದ ಮೇರೆಗೆ 60% ಏನು ಎಲ್ಲ ಅಂಗಡಿ ಮುಂಗಟ್ಟಗಳ ಮುಂದಿರ್ತಕ್ಕಂಥ ಒಂದು ಫಲಕಗಳು ಏನಿದಾವೆ ಅದು 60% ಕನ್ನಡೀಕರಣವಾಗಿರಬೇಕು. ಉಳಿದುದು 40% ಯಾವುದೇ ಭಾಷೆಯಲ್ಲಿದ್ದ ಪ್ರಥಮ ಆದ್ಯತೆ ಕನ್ನಡ ಕೊಡಬೇಕು ಅಂತಕ್ಕಂಥ ಘನ ಆದೇಶದ ಸರ್ಕಾರದ ಮೇರೆಗೆ ಇವತ್ತು ನಾವು ನಮ್ಮ ಕಾಗವಾಡ ತಾಲೂಕಿನ ಆದರ್ಶ ಗ್ರಾಮ, ಸುವರ್ಣ ಗ್ರಾಮ, ಶಿರಗುಪ್ಪಿಯಲ್ಲಿ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ತಂಡದವರು ಸೇರಿಕೊಂಡು, ಎಲ್ಲ ಕನ್ನಡ ಮನಸ್ಸುಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ಕೆ ನಾವು ಮುಂದಾಗಿದ್ದೀವಿ. ಈಗಾಗಲೇ ನಮ್ಮ ಶಿರಗುಪ್ಪಿ ಬಸ್ ಸ್ಟ್ಯಾಂಡ್ ಮೇಲೆ ಇರ್ತಕ್ಕಂಥ ಎಲ್ಲ ಅಂಗಡಿ ಮುಂಗಟ್ಟಗಳ ಏನು ಮಾಲೀಕರಿದ್ದಾರೆ ಎಲ್ಲರೂ ಕೂಡ ನಮಗೆ ಸ್ಪಂದನೆಯನ್ನು ಕೊಟ್ಟು ಯಾವ ಅನ್ಯ ಭಾಷೆಯ ನಾಮಫಲಕಗಳದ್ದು ತಾವೇ 70% ತೆರವುಗೊಳಿಸಿದ್ದಾರೆ. ಉಳಿದು 30% ನಮ್ಮ ಸಂಘಟಕರು ನಾವೆಲ್ಲರೂ ಹೋಗಿ ಅಲ್ಲಿ ಆ ಒಂದು ಅಂತ ನಾಮಕರಣ ಹೊಂದಿದಂಥ ಫಲಕಗಳನ್ನು ತೆಗೆದಿದ್ದೀವಿ. ಇಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ ಎಲ್ಲ ಸಾರ್ವಜನಿಕರಲ್ಲಿ, ತಾವು ಇದೇ ರೀತಿ ಕನ್ನಡಾಂಬೆಗೆ ಕನ್ನಡಕ್ಕೆ ಸಹಕಾರ ಕೊಡಬೇಕು. ಕಾರಣ ನಾವು ಗಡಿಭಾಗದಲ್ಲಿರ್ತಕ್ಕಂಥ ನಮ್ಮ ಅತಿ ಚಿಕ್ಕ ತಾಲೂಕು ಕಾಗವಾಡ ತಾಲೂಕು ಈ ಒಂದು ಸಹಾಯ ಸಹಕಾರ ತಾವೆಲ್ಲರೂ ಕೊಟ್ಟದ್ದಾದಲ್ಲಿ ಕರ್ನಾಟಕಕ್ಕೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ತಾವೆಲ್ಲರೂ ಕೂಡ ಮಾಡ್ತೀರಿ ಅಂತಕ್ಕಂಥ ಮಹದಾಸೆ ನಮ್ಮದಾಗಿದೆ. ನಮಸ್ಕಾರ. ಇನ್ನು ಇದೇ ವೇಳೆ ಡಾಕ್ಟರ್ ಅಮೋಲ್ ಸರಡೆ ಮಾತನಾಡಿ, ರಾಜ್ಯ ಸರ್ಕಾರ ರಾಜ್ಯದ ಎಲ್ಲ ಅಂಗಡಿಗಳ ಮೇಲೆ ಹಾಕಿರುವ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ 60% ಕನ್ನಡ ಬಳಕೆ ಮಾಡಬೇಕು ಎಂದು ಆದೇಶ ಹೊರಡಿಸಿದ್ದರೂ ಸಹ ಕೆಲವೊಂದು ಅಂಗಡಿ ಮಾಲೀಕರು ಅನ್ಯ ಭಾಷೆಯಲ್ಲಿ ನಾಮಫಲಕಗಳನ್ನು ತೆರವುಗೊಳಿಸಿಲ್ಲ. ಹೀಗಾಗಿ ಕರವೇದಾರರು ಇವತ್ತು ಅಂತಹ ನಾಮಫಲಕಗಳನ್ನು ತೆರವುಗೊಳಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ದೊರೆಯಬೇಕು ಎಂದರು. ನಮಸ್ಕಾರ. ಕನ್ನಡ ರಾಜ್ಯಕ್ಕೆ, ಕನ್ನಡಕ್ಕೆ, ಕನ್ನಡಾಂಬೆಗೆ. ಇವತ್ತು ನಾವು ಶಿರಗುಪ್ಪಿ ಗ್ರಾಮದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ಕೆ ಚಾಲನೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಪಡೆದಿದ್ದಾರೆ. ನಮ್ಮ ನಾರಾಯಣ ಗೌಡ ಬಣದವರು. ಇದು ಸರ್ಕಾರ ಮಾಡಬೇಕಾದ ಕೆಲಸವನ್ನು ಈಗ ಈ ಸಂಘಟನೆಯವರು ಮಾಡ್ತಾರೆ. ಇದು ಹೆಮ್ಮೆ ಪಡುವಂಥ ವಿಷಯ. ಎಲ್ಲ ಜನರು ಇದರ ಬಗ್ಗೆ ಒಂದು ಒಳ್ಳೆಯ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಜಾಗೃತಿ ಮೂಡ್ತಾ ಇದೆ. ಕನ್ನಡ ಬಗ್ಗೆ ಅಭಿಮಾನ ಮೂಡ್ತಾ ಇದೆ. ನಾವು ಈಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಇದ್ದಂಥ ಒಂದು ಗ್ರಾಮಗಳು ಇವು. ಶಿರಗುಪ್ಪಿ ಆಗಲಿ, ಕಾಗವಾಡ ಆಗಲಿ, ಇಲ್ಲಿ ಸರ್ಕಾರ ಈಗಾಗಲೇ 60% ಕನ್ನಡ ಮತ್ತು 40% ಬೇರೆ ಭಾಷೆಗಳು ಇರ್ಬೋದು ಅಂತೇಳಿ ಆದೇಶ ಮಾಡಿದೆ. ಈ ಸರ್ಕಾರ ಮಾಡುವ ಕೆಲಸವನ್ನು ಈ ನಮ್ಮ ರಕ್ಷಣಾ ವೇದಿಕೆಯವರು ಮಾಡ್ತಾ ಇದ್ದಾರೆ. ಕನ್ನಡ ನೆಲ, ಜಲ ಮತ್ತು ಭಾಷೆಗೋಸ್ಕರ ನಾವು ಯಾವಾಗಲೂ ಸಿದ್ಧರಿರಬೇಕು. ಮತ್ತು ನಾವು ಯಾವುದೇ ಜಾತಿ ಮತ ಪಂಥವರು ಇದ್ದರೂ ಸಹಿತ ಕನ್ನಡಕ್ಕೆ ಪ್ರಾತಿನಿಧ್ಯ ಮೊದಲು ಕೊಟ್ಟು ಕನ್ನಡ ಮಾತಾಡಬೇಕು, ಕನ್ನಡವನ್ನು ಬಳಸಬೇಕಂತ ಹೇಳಿ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನಾನು ಒಬ್ಬ ಈ ಸಂಘಟನೆ ಜೊತೆ ಸೇರಿಕೊಂಡು ಇವರಿಗೂ ನಾನು ಸಹಕಾರ ಮಾಡೋಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿ ನಾನು 2 ಮಾತುಗಳು ವಿರಾಮ ಕೊಡ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಇನ್ನು ಅನೇಕ ಕರವೇ ಕಾರ್ಯಕರ್ತರು ಮಾತನಾಡಿ, ಇದು ಹೀಗೆ ಮುಂದುವರೆದರೆ ನಾಮಫಲಕಗಳನ್ನು ಅಳವಡಿಸದೇ ಇರುವ ಅಂಗಡಿಗಳನ್ನು ಸಂಪೂರ್ಣ ಸೀಸ್ ಮಾಡುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಲು ಹೋರಾಟ ಮಾಡಲಾಗುವುದು ಎಂದರು.
ಈ ಸಮಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾಗವಾಡ ತಾಲೂಕಾ ಅಧ್ಯಕ್ಷರಾದ ಸಿದ್ದು ಒಡೆಯರ್, ಉಪಾಧ್ಯಕ್ಷರಾದ ಗಣೇಶ್ ಕೋಳೇಕರ್, ಶಿವಾನಂದ ನವಿನಾಳೆ, ಫಾರೂಕ್ ಅಲಾಸ್ಕರ್, ಮಹೇಶ್ ಮೆಟಗೇರಿ, ಪದ್ಮಣ್ಣ ಕೊಳೆಮನಿ, ರಾಹುಲ್ ಕಾಂಬ್ಳೆ, ಬಾಬು ಕಮ್ತೆ, ಸಚಿನ್ ಕುರುಂದ್ವಾಡೆ, ಅಜಯ್ ಪಾಟೀಲ್, ಗುಂಡು ನ್ಯಾಮ್ಗೌಡ್, ನಿಯಾಜ್ ಇನಾಮ್ದಾರ್, ಕೃಷ್ಣ ದೊಂಡಾರೆ, ಅಸ್ಲಂ ಜಮಾದಾರ್ ಸೇರಿದಂತೆ ಅನೇಕ ಕರ್ವೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ.